ಬಾರ್ ಡ್ಯಾನ್ಸರ್ ಕಣೆ ನೀನು ಎಂದ ಫ್ಯಾನ್ಸ್ಗೆ ನಿವೇದಿತಾ ಗೌಡ ಉತ್ತರಿಸಿದ್ದು ಹೀಗೆ. ಸುಮಾರು ದಿನಗಳ ಬಳಿಕ ನಿವೇದಿತಾ ಗೌಡ ತಮಗ್ ಬಂದ ಕಾಮೆಂಟ್ಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಈವರೆಗೂ ಕಾಮೆಂಟ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಿವ್ವಿ ಇದೀಗ ತಮಗೆ ಕೇಳಲಾದ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಅಲ್ಲದೆ ತಮ್ಮ ಹೊಸ ಲೈಫ್ ಪಾರ್ಟ್ನರ್ ಬಗ್ಗೆಯೂ ಹೇಳಿದ್ರು. ಹೌದು, ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ. ಪ್ರತಿ ಬಾರಿ ಅವರು ವಿಡಿಯೋಗಳನ್ನ ಹಂಚಿಕೊಂಡಾಗಲೆಲ್ಲ ಕಮೆಂಟ್ ಬಾಕ್ಸ್ ಫುಲ್ ಆಗಿರುತ್ತೆ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ನಿವ್ವಿ ಇದೀಗ ಕಾಮೆಂಟ್ಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸಿನಿ ತಾರೆಯರಿಗೆ ಕೆಟ್ಟದಾಗಿ ಕಮೆಂಟ್ ಬಂದ್ರೆ ಕೋಪ ಮಾಡ್ಕೊಳ್ಳೋದು ಕಾಮನ್. ಆದ್ರೆ ನಿವೇದಿತಾ ಮಾತ್ರ ತುಂಬಾನೇ ಕೂಲ್ ಆಗಿ ಉತ್ತರವನ್ನ ಕೊಟ್ಟರು. ನಿವೇದಿತಾ ಈ ಕೆಟ್ಟದಾದ ಕಾಮೆಂಟ್ಗೆ ಕೋಪ ಮಾಡಿಕೊಂಡಿರುವಂತೆ ಕಾಣಿಸೋದಿಲ್ಲ. ಜೊತೆಗೆ ತುಂಬಾನೇ ನಗಾಡ್ಕೊಂಡೆ ಕಾಮೆಂಟ್ ಅನ್ನ ಎಂಜಾಯ್ ಮಾಡಿದ್ರು. ನಿವೇದಿತಾ ಗೌಡ ಅವರ ನೃತ್ಯದ ವಿಡಿಯೋವೊಂದಕ್ಕೆ ಕಾಮೆಂಟ್ ಮಾಡಿದ ಕೆಲವರು ಬಾರ್ ಡ್ಯಾನ್ಸರ್ ಕಣೆ ನೀನು ಅಂತ ಹೇಳಿದ್ರು. ಇದಕ್ಕೆ ತುಂಬಾನೇ ಕೂಲ್ ಆಗಿ ನಗಾಡ್ಕೊಂಡು ಉತ್ತರವನ್ನ ಕೊಟ್ಟಿದ್ದಾರೆ ನಿವಿ. ಅವರೇಜ್ ಬಾರ್ ಡ್ಯಾನ್ಸರ್ ಕಣೆ ನೀನು ಎಂದಿದ್ದ ಫ್ಯಾನ್ಸ್ಗೆ ನಿವೇದಿತಾ ಗೌಡ ಅವರ ಸ್ನೇಹಿತೆ ಶ್ರೀವಾಣಿ ಅವರು ನಿವೇದಿತಾ ಅವರೇಜ್ ಡ್ಯಾನ್ಸರ್ ಅಲ್ಲ, ಅತ್ಯುತ್ತಮ ಬಾರ್ ಡ್ಯಾನ್ಸರ್ ಅಂತ ಉತ್ತರಿಸಿದ್ರು. ಇದಕ್ಕೆ ನಿವೇದಿತಾ ನಕ್ರು. ಮತ್ತೊಬ್ರು ನಿನಗೆ ಈ ರೀತಿ ಡ್ಯಾನ್ಸ್ ಮಾಡೋಕೆ ನಾಚಿಕೆ ಆಗಲ್ವಾ ಹೀಗೆ ಕೇಳಿದ್ರು. ಆಗ ನಿವೇದಿತಾ ಇಲ್ಲ ಯಾಕೆ ಅಂತ ಮರು ಪ್ರಶ್ನೆ ಮಾಡಿದ್ರು. ನಂತರ ಮತ್ತೊಂದು ಕಾಮೆಂಟ್ ಓದಿದ ನಿವೇದಿತಾ ಗೌಡ ನನಗ್ ನೀನು ಬೇಕು, ನಿನ್ನಂತಹ ಸಂಗಾತಿಯ ಅವಶ್ಯಕತೆ ನನಗಿದೆ, ಹೀಗಂದವರಿಗೆ ನನ್ನ ಲೈಫ್ ಪಾರ್ಟ್ನರ್ ಇವಳೆ ಅಂತ ಶ್ರೀವಾಣಿಯನ್ನ ತೋರಿಸಿದ್ರು. ನಿವೇದಿತಾ ಹಾಗೂ ಆಕೆಯ ಸ್ನೇಹಿತೆ ಶ್ರೀವಾಣಿ ಮಾಡಿದ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ನಿವೇದಿತಾ ಗೌಡ ಸದ್ಯ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ ನಿವೇದಿತಾ ತನ್ನ ಬೆರಳಿನಲ್ಲಿ ಉಗುರನ್ನ ಬಿಟ್ಟು 2 ಇಂಚಿನ ಉಗುರಿನಿಂದಾಗಿ ಸುದ್ದಿಯಾಗಿದ್ರು. ನಿವೇದಿತಾ ತಾವು ಬಿಟ್ಟ ಉಗುರಿನಿಂದಲೇ ಹಣ್ಣುಗಳನ್ನ ಹಚ್ಚುವುದಾಗಿ ಹೇಳ್ಕೊಂಡ್ರು. ವೇದಿಕೆ ಮೇಲೆ ಈ ಮಾತುಗಳನ್ನ ಆಡಿದ ನಿವೇದಿತಾಗೆ ಹಳ್ಳಿಯ ಹನುಮಂತ ಸರಿಯಾಗಿ ಟಾಂಗ್ ಕೊಟ್ಟಿದ್ರು. ನಿವೇದಿತಾ ಮಾತಿಗೆ ಹನುಮಂತ ನಾವು ಒಂದೇ ಬೆರಳಿಗೆ ಉದ್ದ ಉಗುರು ಬಿಡ್ತೀವಿ, ಅದು ಕೆರೆದುಕೊಳ್ಳೋಕ್ ಮಾತ್ರ ಅಂತ ಹೇಳಿದ್ರು. ಇನ್ನು ಇದೇ ಉಗುರಿನ ವಿಚಾರದಲ್ಲಿ 2 ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಮಿಡಿ ಕೂಡ ನಡೆದಿತ್ತು. ಇದೀಗ ನಿವೇದಿತಾ ವಿದೇಶ ಪ್ರಯಾಣ ಮಾಡಿಕೊಂಡು ಬಾರ್ ಕ್ಲಬ್ ಪಬ್ ಅಂತ ಮಜಾ ಮಾಡಿಕೊಂಡು ವಿಡಿಯೋವನ್ನ ಶೇರ್ ಮಾಡ್ತಾ ಫುಲ್ ಖುಷಿಯಾಗಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.